ಚಿತ್ರ ಪಂಚಮುಖಿ ಸಬ್ಸಿಡಿ ಬರುತ್ತೆ, ರಿಲೀಸ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದೀವಿ ಅಂತ ಹೇಳ್ತಿರಲ್ಲ. ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರೆ ಎಷ್ಟು ಪಿಕ್ಚರ್ ಸಬ್ಸಿಡಿ ತಗೊಂಡಿಲ್ಲ? ಮತ್ತೆ ನೀವು ಯಾಕೆ ಇದನ್ನ ರಿಲೀಸ್ ಅಂತ ಹೇಳ್ತಾ ಇದ್ದೀರಾ? ನೀವು ಪ್ರೊಜೆಕ್ಷನ್ ಹಾಕೊಂಡಿದ್ದೀರಾ ನಿಮಗೋಸ್ಕರಾಗೆ, ಪಬ್ಲಿಕ್ ರಿಲೀಸ್ ಮಾಡಕ್ ಕೊಟ್ಟಿಲ್ಲಲ್ಲ. ಹಂಗೆಲ್ಲ ಅಪರಾಧ ಮಾಡಬೇಡಿ. ಪಿಕ್ಚರು ಒಂದು ಪಿಕ್ಚರ್ ಚೆನ್ನಾಗಿ ಮಾಡಿರ್ತೀರ, ರಿಲೀಸ್ ಮಾಡ್ತಾ ಇದೀವಿ ಅಂತೇಳಿ ತಪ್ಪರ್ಥ ಕೊಡಬೇಡಿ ಪತ್ರಕರ್ತರಿಗೆ. ನೀವು ಟೆಕ್ನಿಕಲ್ ಆಗಿ ನಾನು ತಿಳ್ಕೊಂಡಿದ್ದೀನಿ. ನೀವು ಪಿಕ್ಚರ್ ನೀವು ಅಲ್ಲಿ ಶೋ ಹಾಕೊಂಡಿದ್ರೆ ನೀವು ಕೂತ್ಕೊಂಡು ನೋಡ್ಕೊಳಕ್ಕೆ. ಪಬ್ಲಿಕ್ ಅಂದ್ರೆ ನಿಮ್ಮ ಮನೆಯವರು ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಯಾರು ಕರ ಬಂದಿಲ್ವಲ್ಲ ಪಬ್ಲಿಕ್. ಯಾಕೆ ಹಿಂಗೆ ಅರ್ಥ ಮಾಡ್ತೀರ? ಪಿಕ್ಚರ್ ಮೇಲೆ ಅಪರಾಧ ಹೊರಿಸ್ತೀರ. ಕಷ್ಟ ಬಿದ್ದು ಪಿಕ್ಚರ್ ಮಾಡಿರ್ತೀರ ನೀವು. ರಿಲೀಸ್ ಅಂದ್ರೆ ಏನಾಗುತ್ತೆ? ಮಾಲ್ಗಳು ಕೊಡಲ್ಲ, ಥಿಯೇಟರ್ ಕೊಡಲ್ಲ. ಒಂದು ಮೈಕ್ ಸಿಕ್ತು, ಒಂದು ಪತ್ರಕರ್ತ ಬಂದನ್ನೋದು, ಒಂದು ಪಿಕ್ಚರ್ ಕಾಪಾಡೋದು ಬಹಳ ಜವಾಬ್ದಾರಿ. ಎಷ್ಟು ಕಷ್ಟ ಬಿದ್ದಿರ್ತರೋ ಅಷ್ಟೇ ಜವಾಬ್ದಾರಿ ಇದೆ ನಿಮಗೆ. ಸಣ್ಣ ಪಿಕ್ಚರ್ ಆದ್ರೂ ಅದೇ ಸ್ಕ್ರೀನ್, ದೊಡ್ಡ ಪಿಕ್ಚರ್ ಆದ್ರೂ ಅದೇ ಸ್ಕ್ರೀನ್. ಸರ್ ಈಗ ಮಿನಿಮಮ್ ಒಂದು 25 ಥಿಯೇಟ್ರಿಂದ ಬರೀ ಮಾಲು ಒಂದು 4-5 ಥಿಯೇಟರ್ ಮಾಡ್ತೀನಿ. ಒಂದು 25 ಮಾಲಲ್ಲಿ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಮಾಡ್ತಾ ಇದ್ದೀನಿ. ಹುಬ್ಳಿ, ಬೀದರ್, ಗುಲ್ಬರ್ಗ, ರಾಯಚೂರು, ಮೈಸೂರು, ಬೆಂಗಳೂರು ಎಲ್ಲ ಕಡೆಗೂ ಮಾಲು ಥಿಯೇಟ್ರ್ಗಳು ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡ್ತಾ ಇದ್ದೀನಿ ಸರ್. ಎಲ್ರಿಗೂ ಧನ್ಯವಾದ ಸರ್. ಸರ್ ಬಂದಿದೆ ಸರ್. ಸೊ ರಿಲೀಸ್ ಕನ್ಫರ್ಮ್ ಮಾಡ್ತೀವಿ ಅಂತಾನೆ ರಿಲೀಸ್ ಮಾಡ್ತಾರೆ ಸರ್. ಫಿಲಿಮ್ನ ನಾವು ಉತ್ತರ ಕರ್ನಾಟಕದಲ್ಲಿ ಒಂದೇ ಒಂದು ಮಾಲ್ ರಿಲೀಸ್ ಮಾಡಿದ್ರು, ಬೆಂಗಳೂರಲ್ಲಿ ರಿಲೀಸ್ ಮಾಡ್ತಾ ಇದ್ರು. ನಾವು ಒಂದು ಮಾಲ್ ಅಥವಾ ಒಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಅದನ್ನ ಸಾಕ್ಷಿ ಕೊಟ್ಟರು ಫಿಲ್ಮ್ ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಲಿಸ್ಟ್ ಅನೌನ್ಸ್ ಆಗಿದೆ 2021 ಲಿಸ್ಟ್. ಹೌದು, ಉತ್ತರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಿದ್ವಿ ಶಾರ್ಟ್ ಆಗಿ. ಮಾಲಲ್ಲಿ ಮಾತ್ರ. ಮೇನ್ ರಿಲೀಸ್ ಬೆಂಗಳೂರಲ್ಲಿ ಇವಾಗಲೇ ದೊಡ್ಡದಾಗಿ ರಿಲೀಸ್ ಮಾಡ್ತಾರೆ, ಅಫಿಷಿಯಲ್ ರಿಲೀಸ್. ಹೌದು, ರಿಲೀಸ್ ಆಗಿರಬೇಕು. ಹೌದು ಸರ್, ಹೌದು ಸರ್. ಇಲ್ಲ, ರಿಸಲ್ಟ್ ಅನೌನ್ಸ್ ಆಗಿದೆ. ಅಮೌಂಟ್ ಬಗ್ಗೆ ಅವ್ರು ನಿರ್ಮಾಪಕರು ಹೇಳ್ತಾರೆ. ರಿಸಲ್ಟ್ ಅನೌನ್ಸ್ ಆಗಿದೆ. ಅಫಿಷಿಯಲ್ ಲಿಸ್ಟ್ ಅಲ್ಲಿ ನಾನು ಪಂಚಮುಖಿ ಹೆಸರು ನೋಡಿದೆ. ಅಫಿಷಿಯಲ್ ಲಿಸ್ಟ್ ಮೊನ್ನೆ ಗೌರ್ಮೆಂಟ್ ಕೊಟ್ಟಲ್ಲ, ಅದ್ರಲ್ಲಿ ಪಂಚಮುಖಿ ಹೆಸರು ಇದೆ.